ಗುಜರಾತ್ನಲ್ಲಿ ಪಾಕ್ನ 2 ಡ್ರೋನ್ ಹಾರಾಡ್ತಾ ಇವೆ. ಗುಜರಾತ್ನ ಕಚ್ ಪ್ರದೇಶದಲ್ಲಿ ದಾಳಿಗೆ ಪ್ರಯತ್ನ ಪಟ್ಟಿದೆ ಪಾಕಿಸ್ತಾನ. ರಾಜಸ್ಥಾನದ ಜೈಸಲ್ಮೇರ್ ಡ್ರೋನ್ ದಾಳಿಗೆ ಪ್ರಯತ್ನ ಪಡಲಾಗಿದೆ ಜೈಸಲ್ಮೇರ್ ಮೇಲೆ. ಪಂಜಾಬ್ನ ಪಠಾಣ್ಕೋಟ್ನಲ್ಲೂ ಕೂಡ ದಾಳಿಗೆ ಪ್ರಯತ್ನ ಮಾಡಿದೆ ಪಾಕಿಸ್ತಾನ. ಗುಜರಾತ್ನಲ್ಲಿ, ಪಂಜಾಬ್ನಲ್ಲಿ, ಜಮ್ಮು ಕಾಶ್ಮೀರದಲ್ಲಿ ಡ್ರೋನ್ಗಳು ಹಾರಾಡ್ತಾ ಇವೆ. ಗುಜರಾತ್ನ ಕಚ್ ಪ್ರದೇಶದಲ್ಲೂ ಕೂಡ ದಾಳಿಗೆ ಪ್ರಯತ್ನ ಪಡಲಾಗಿದೆ. ಎಸ್, ಇನ್ನು ಬುದ್ಧಿ ಬಂದಿಲ್ಲ. ಬಹುಶಃ ಏನು ಅಂದರೆ ಮುಂದಾಗುವಂಥ ಮಾರಿ ಹಬ್ಬ ಮತ್ತೆ ಇವತ್ತು ರಾತ್ರಿಯಿಂದಲೇ ಶುರುವಾದರೆ ಅಚ್ಚರಿ ಇಲ್ಲ. ಪಾಕಿಸ್ತಾನದ ಸೇನೆ ಅಪ್ರಚೋದಿತ ಗುಂಡಿನ ದಾಳಿ ಮಾಡ್ತಾ ಇದೆ. ಜೊತೆಗೇನು ಅಂದರೆ ಡ್ರೋನ್ಗಳನ್ನು ಹಾರಾಡಿಸ್ತಾ ಇದೆ. ಇದಕ್ಕೆ ಭಾರತ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡುತ್ತೆ. ಬಹುಶಃ ನನಗನ್ಸುತ್ತೆ ಇಷ್ಟೆಲ್ಲ ಆದ ಮೇಲೂ ಕೂಡ ನೀವು ಈ ರೀತಿ ಮಾಡ್ತೀರಿ ಅಂತಂತಂದರೆ ತಗೊಳ್ಳಿ, ನಿಮಗೊಂದು ಗಿಫ್ಟ್ ಕೊಡ್ತೀವಿ ಅಂಥೇಳಿ ಇವತ್ತು ರಾತ್ರಿನೇ ಪಾಕಿಸ್ತಾನದ ಮೇಲೆ ಒಂದು ಕ್ಷಿಪಣಿಗಳು ಹಾರಿದರೂ ಕೂಡ ಅಚ್ಚರಿ ಇಲ್ಲ. ಮೋದಿ ತುಂಬ ಸ್ಪಷ್ಟ ಶಬ್ದಗಳಲ್ಲಿ ಹೇಳಿದರು, ಈ ಅಲ್ಪ ವಿರಾಮ ಇದನ್ನೇನಾದರೂ ಈ ವಿರಾಮವನ್ನು ಉಲ್ಲಂಘನೆ ಮಾಡಿದರೆ ಸರಿಯಾದ ರೀತಿಯ ಉತ್ತರವನ್ನು ಕೊಡ್ತೀವಿ. ಮತ್ತೆ ಆಪರೇಷನ್ ಶುರುವಾದರೂ ಕೂಡ ಅಚ್ಚರಿ ಇಲ್ಲ. ಇದೇ ಮಾತು ಬಹುಶಃ ಏನು ಅಂದರೆ ಆ ಮಾತು ಇವತ್ತು ರಾತ್ರಿಯಿಂದಲೇ ಮತ್ತೆ ಜಾರಿಗೆ ಬರುವಂಥ ಸಾಧ್ಯತೆಗಳು ಕಾಣ್ತಾ ಇದೆ. ನಾವು ಅಮೆರಿಕಕ್ಕೂ ಹೇಳ್ಬೋದು, ಐರೋಪ್ಯ ಒಕ್ಕೂಟಗಳಿಗೂ ಹೇಳ್ಬೋದು, ನೋಡ್ರಪ್ಪ ಇದ್ರ ಯೋಗ್ಯತೆ ಇಷ್ಟನೇ, ನಾಯಿ ಬಾಲ ಡೊಂಕೆ ಇದೆಂದೂ ಕೂಡ ಬದಲಾಗಲ್ಲ. ಇದು ಕಜ್ಜಿ ನಾಯಿ ಸಹವಾಸ, ದೂರದಿಂದಲೇ ಹೊಡೆದು ಬಿಸಾಕಿಬಿಡ್ತೀವಿ ಅಂತ ಹೇಳುವಂಥ ಪ್ರಯತ್ನವನ್ನು ಭಾರತ ಮಾಡಬಹುದು. ಮೊದಲು ಹೊಡೆದು ಆಮೇಲೆ ಹೇಳ್ಬೋದು. ಬಹುಶಃ ನನಗನ್ನಿಸ್ತಾ ಇದೆ ಮೊದಲು ಇದಕ್ಕೆ ಏಟು ಬೀಳುತ್ತೆ, ಆಮೇಲೆ ಭಾರತ ಹೇಳುವಂಥ ಪ್ರಯತ್ನ ಮಾಡುತ್ತೆ ಅಂತ.